ನಮಸ್ಕಾರ ಎಲ್ಲ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ಹಾಗೂ ತಮ್ಮೆಲ್ಲರಿಗೂ ಉಜ್ವಲ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆತ್ಮೀಯ ಹಾಗೂ ಪ್ರೀತಿಯ ಸ್ಪರ್ಧಾರ್ಥಿ ಮಿತ್ರರೇ, ನಾನು ಮಂಜುನಾಥ್ ಕೆಯು, ನಿರ್ದೇಶಕರು, ಉಜ್ವಲ ಅಕಾಡೆಮಿ, ವಿಜಯನಗರ, ಬೆಂಗಳೂರು. ಸ್ನೇಹಿತರೆ, ಡಿಸೆಂಬರ್ 29ಕ್ಕೆ KAS ಪರೀಕ್ಷೆ ನಿಗದಿಯಾಗಿದೆ. ಪರೀಕ್ಷೆಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಗೊಂದಲ ಏನಪ್ಪ ಅಂತಂದರೆ ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನುವಂಥ ವಿಚಾರಕ್ಕೆ ಬಂದಾಗ, ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್, ಕಲೆ ಮತ್ತು ವಾಸ್ತುಶಿಲ್ಪ ಅನ್ನುವಂಥ ವಿಚಾರಕ್ಕೆ ಬಂದಾಗ ನಾವು ಏನನ್ನು ಯಾವ್ಯಾವ ಚಾಪ್ಟರ್ನ ಓದ್ಕೋಬೇಕು, ಎಲ್ಲಿ ಓದಬೇಕು, ಏನು ಮಾಡಬೇಕು ಅನ್ನುವಂಥ ಒಂದು ಗೊಂದಲ ಇರುತ್ತೆ. ಇದಕ್ಕೆ ಸಿಲೆಬಸ್ಸು ಹೆಚ್ಚು ನಾವು ಎಲ್ಲಿ ಫೋಕಸ್ ಮಾಡಬೇಕು ಅನ್ನುವಂಥದ್ದು ಕೂಡ ತಮ್ಮಲ್ಲಿರುತ್ತೆ. ಹಾಗಾಗಿ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂಥ ಸಿಲೆಬಸ್ ಏನಿದೆ, ಯಾವ ಟಾಪಿಕ್ ಮೇಲೆ ನಾವು ಹೆಚ್ಚಾಗಿ ಫೋಕಸ್ ಮಾಡಬೇಕಾಗುತ್ತೆ ಹಾಗೂ ಪ್ರಶ್ನೆಗಳು ಎಲ್ಲಿ ಬರ್ತವೆ ಅನ್ನುವಂಥದ್ರ ಬಗ್ಗೆ ಹೆಚ್ಚಾಗಿ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. ಹಂಗಾಗಿ ಟಾರ್ಗೆಟ್ KAS ಫಿಲಿಮ್ಸ್ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಆರ್ಟ್ ಆ್ಯಂಡ್ ಕಲ್ಚರ್, KAS ಫಿಲಿಮ್ಸ್ಗೆ ಸಂಬಂಧಪಟ್ಟಂತೆ ಆರ್ಟ್ ಆ್ಯಂಡ್ ಕಲ್ಚರ್ನ ಏನನ್ನು ಓದಬೇಕಾಗುತ್ತೆ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಕೆಲವು UPSC ಕೋಚಿಂಗ್ ಸೆಂಟರ್ ಹೊರತುಪಡಿಸಿದ್ರೆ ನನಗೆ ತಿಳಿದಂಗೆ ಬಹುತೇಕ ರಾಜ್ಯದ ಬೇರೆ ಬೇರೆ ಕೋಚಿಂಗ್ ಸೆಂಟರ್ಗಳಲ್ಲಿ KASಲಿ ಆರ್ಟ್ ಆ್ಯಂಡ್ ಕಲ್ಚರ್ನ ಪಾಠ ಮಾಡೋದಿಲ್ಲ. ಬಟ್ ಪ್ರಶ್ನೆಗಳು ಬರ್ತಾ ಇರ್ತವೆ. ಹಾಗಾದರೆ ಈ ಬಂದಂಥ ಪ್ರಶ್ನೆಗಳಿಗೆ ನಾವು ಆನ್ಸರ್ ಮಾಡೋದಾದರೆ ಹೇಗೆ, ಎಲ್ಲಿ ಓದ್ಕೋಬೇಕು, ಯಾವ ಪುಸ್ತಕವನ್ನು ಓದ್ಕೋಬೇಕು ಅನ್ನುವಂಥ ವಿಚಾರದ ಬಗ್ಗೆ ನಾವು ನೋಡ್ತಾ ಹೋಗೋದಾದರೆ ರೈಟ್. ಫಸ್ಟ್ ನಾನು ಯೋಚನೆ ಮಾಡ್ತಾ ಹೋಗ್ತೀನಿ, ಆರ್ಟ್ ಆ್ಯಂಡ್ ಕಲ್ಚರ್, ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ ಅಂತೇಳಿ ಬರುತ್ತೆ. ನಾವು ಒಂದಷ್ಟು ವಿಚಾರಗಳನ್ನು ಸೇರಿಸ್ಕೊಂಡು ಒಂದು ಪುಸ್ತಕನ ಮಾಡಿದ್ದೀವಿ. ಇದ್ರ ಜೊತೆಗೆ ನಾನು ಸಿಲೆಬಸ್ಸನ್ನು ಡಿಸ್ಕಷನ್ಸ್ ಮಾಡೋದಕ್ಕೆ ಮುಂಚೆ ತಮ್ಮೆಲ್ಲರಿಗೂ ಹೇಳುವಂಥದ್ದು, ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ ಮತ್ತು ಸಾಧ್ಯವಾದಷ್ಟು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ತಾ ಹೋಗಿ. ನಿಮ್ಮ ಸಹಕಾರ ಇದ್ದರೆ ಹೆಚ್ಚು ಈ ವಿಡಿಯೋಗಳನ್ನು ನಮಗೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ರೈಟ್. ಜೊತೆಗೆ ನಮ್ಮಲ್ಲಿ ಪ್ರತಿ ತಿಂಗಳು 10ನೇ ತಾರೀಕು ಒಂದು ಹೊಸ ಬ್ಯಾಚ್ ಶುರುವಾಗುತ್ತೆ ಉಜ್ವಲ ಅಕಾಡೆಮಿಯಲ್ಲಿ. ರಾಜ್ಯಾದ್ಯಂತ ಅತ್ಯಂತ ಹೆಸರುವಾಸಿ ಪಡೆದಿರುವಂಥ ಪ್ರಮುಖ ಸಂಪನ್ಮೂಲ ವ್ಯಕ್ತಿಗಳು ನಮ್ಮಲ್ಲಿ ಬಂದು ಕ್ಲಾಸ್ ಮಾಡ್ತಾ ಹೋಗ್ತಾರೆ. ದಯವಿಟ್ಟು ಯಾರಿಗಾದರೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಮ್ಮ ಈ ಕೆಳಗೆ ಕಾಣ್ತಾ ಇರುವಂಥ ಒಂದು ಸಂಖ್ಯೆಗೆ ಕರೆ ಮಾಡಿ ಅಂತ ಹೇಳ್ತಾ ರೈಟ್. ನಾನೀಗ ಈ ಸಿಲೆಬಸ್ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾ ಹೋಗೋಣ. ಸ್ನೇಹಿತರೆ, ಈ ಆರ್ಟ್ ಆ್ಯಂಡ್ ಕಲ್ಚರ್ ಅನ್ನುವಂಥ ವಿಚಾರ ಬಂದಾಗ ನನಗೆ ಏನೆಲ್ಲ ಓದಬೇಕಾಗುತ್ತೆ ಅನ್ನುವಂಥದ್ದನ್ನ ಹೇಳ್ತಾ ಹೋಗ್ತೀವಿ. ಸರ್, ಯಾವ್ಯಾವ ಸಿಲೆಬಸ್ಸನ್ನು ಓದಬೇಕಾಗುತ್ತೆ ಸರ್? ಇಲ್ಲಿ ಭಾರತದ ಪ್ರಾಗೈತಿಹಾಸಿಕ ಇತಿಹಾಸ ಅನ್ನುವಂಥ ಒಂದು ಚಾಪ್ಟರ್ ಬರುತ್ತೆ. ಭಾರತದ ಪ್ರಾಗೈತಿಹಾಸಿಕ ಇತಿಹಾಸ ಅಂಥೇಳಿ ಬರುತ್ತೆ. ಇಲ್ಲಿ ಈ ಪ್ರಾಗೈತಿಹಾಸಿಕ ಇತಿಹಾಸದಲ್ಲಿ ನಮಗೆ ಶಿಲಾಯುಗ, ಲೋಹಯುಗ ಮತ್ತು ಸಿಂಧೂ ನಾಗರಿಕತೆ ಅಂತೇಳಿ ನಾವು ಸ್ಪ್ಲಿಟ್ ಮಾಡ್ಕೋತಾ ಹೋಗ್ತೀವಿ. ಅಗೇನ್ ಶಿಲಾಯುಗದಲ್ಲಿ ಸರ್, ಇತಿಹಾಸದಲ್ಲಿ ನೀವು ಓದ್ತೀರಾ, ಇತಿಹಾಸದ ಪಾಯಿಂಟನ್ನು ಇಟ್ಕೊಂಡು ನೀವು ಓದ್ತಾ ಹೋಗ್ತೀರಾ. ಬಟ್ ಇಲ್ಲಿ ಈ ಪ್ರಾಗೈತಿಹಾಸಿಕ ಇತಿಹಾಸದಲ್ಲಿ ಕೆಲವೊಂದಷ್ಟು ಏನು ನಮಗೆ ಹೇಳ್ತಾ ಹೋಗ್ತೀವಿ, ಹಳೆ ಶಿಲಾಯುಗ ಕಾಲದ ಕೆಲವು ನಾವು ಹೇಳ್ತಾ ಇರ್ತೀವಿ, ಪೇಂಟಿಂಗ್ಸ್ಗಳು, ಗುಹೆಗಳ ಮೇಲೆ ಕೆತ್ತಿರುವಂಥದ್ದು, ಬಂಡೆಗಳ ಮೇಲೆ ಕೆತ್ತಿರುವಂಥದ್ದು ಸಿಕ್ಕಿದೆ, ಕುರುಹುಗಳಿದ್ದಾವೆ. ಅದನ್ನು ಕೇಳ್ತಾ ಹೋಗ್ತೇವೆ. ಈ ರೀತಿಯಾದಂಥ ಯಾವ ಕಾಲಕ್ಕೆ ಸೇರ್ಪಟ್ಟಿರುವಂಥದ್ದು ಅನ್ನುವಂಥದ್ದು. ಹಾಗಾಗಿ ತಾವು ನೆನಪಲ್ಲಿಟ್ಕೋಬೇಕಾಗಿರುವಂಥದ್ದು ಶಿಲಾಯುಗ ಮತ್ತು ಲೋಹಯುಗ, ಸಿಂಧೂ ನಾಗರಿಕ ಸಂದರ್ಭದಲ್ಲಿನ ಸಂಸ್ಕೃತಿಗಳು ಹೇಗಿದ್ದವು ಅನ್ನುವಂಥ ಒಂದಷ್ಟು ಕುರುಹುಗಳು ಸಿಗ್ತಾ ಹೋಗ್ತವೆ. ಏನನ್ನ ಬಳಸ್ತಾ ಇದ್ರು ಮತ್ತು ಎಲ್ಲಿ ಸಿಕ್ಕಿದ್ದಾವೆ, ಯಾವ ಸ್ಥಳದಲ್ಲಿ ಸಿಕ್ಕಿದೆ ಅನ್ನುವಂಥ ಒಂದಷ್ಟು ವಿಚಾರಗಳು ಬರ್ತವೆ. ನೀವು ಇದನ್ನು ಪ್ರಾಚೀನ ಭಾರತದ ಇತಿಹಾಸವನ್ನು ನೀವು ಓದ್ಬೇಕಾದಾಗ ಬಹುತೇಕ ಅಲ್ಲಿ ಕವರ್ ಮಾಡ್ಕೊಂಡಿರ್ತೀರ. ಇಲ್ಲ ಸರ್, ಇದು ಸ್ವಲ್ಪ ಸಪ್ರೇಟಾಗಿ ಇಲ್ಲಿ ನೋಡ್ಕೋಬೇಕಾದಂಥ ಅನಿವಾರ್ಯತೆ ಇರುತ್ತೆ, ತೊಂದರೆ ಇಲ್ಲ, ನೀವು ನೋಡ್ಕೋತೀರಾ ಅನ್ನುವಂಥದ್ದು ಹೇಳ್ತಾ ಇದು ನಿಮಗೆ ಸಮಸ್ಯೆ ಆಗೋದಿಲ್ಲ. ಪ್ರಾಗೈತಿಹಾಸಿಕ ಸಂಸ್ಕೃತಿ, ಅವತ್ತಿಗೆ ಹೇಗಿತ್ತು ಸಂಸ್ಕೃತಿ ಅನ್ನುವಂಥದ್ದು, ಮಾನವ ಬಟ್ಟೆ ಹಾಕ್ತಿದ್ನ ಇಲ್ವಾ, ಸಂಘಜೀವಿನೋ ಇಲ್ವಾ, ಅಥವಾ ಅವನ ಸಂಸ್ಕೃತಿ ಹೇಗಿತ್ತು ಅನ್ನುವಂಥ ವಿಚಾರ ಬಂದಾಗ ಅವನು ತಿಂದಿದ್ದಂಥ ಆಹಾರ ಏನಿತ್ತು, ಪ್ರಮುಖವಾಗಿ ಕಾಣುವಂಥದ್ದು ಗುಹೆಗಳಲ್ಲಿ ಮತ್ತು ಬೇರೆ ಬೇರೆ ಕಲ್ಲು ಮತ್ತು ಬಂಡೆಗಳ ಮೇಲೆ ಕೆತ್ತಿರುವಂಥ ಏನು ಕಲೆಗಳಂತ ಕರಿತೀವಿ, ನಾವು ಪೇಂಟಿಂಗ್ ಅಂತ ಏನು ಕರಿತೀವಿ, ಇವು ಎಷ್ಟು ದಿನಗಳಿಂದ ಇದೆ, ಎಷ್ಟು ವರ್ಷಗಳದ ಹಿಂದಿಂದು ಅನ್ನುವಂಥದ್ದನ್ನು ನಾವು ನೋಡಬೇಕಾಗುತ್ತೆ ರೈಟ್. ಅದಾದ ನಂತರ ನಮಗೆ ಬೇಕಾಗುವಂಥದ್ದು ವೈದಿಕ ಸಂಸ್ಕೃತಿ ಅಂತ ಕರಿತೀವಿ, ಅಥವಾ ವೇದಗಳ ಕಾಲ ಅಂತ ಒಂದು ಟಾಪಿಕ್ ಬರುತ್ತೆ. ಬಹುಶಃ ಇದನ್ನು ಕೂಡ ನೀವು ಪ್ರಾಚೀನ ಭಾರತ ಇತಿಹಾಸದಲ್ಲಿ ಓದ್ತೀರಾ. ತಾವು ಓದಿ, ಇಲ್ಲೇನು ಸಮಸ್ಯೆ ಆಗೋದಿಲ್ಲ. ಇದು ಆರ್ಯರ ನಾಗರಿಕತೆ ಓದಿರ್ತೀರ, ಅವ್ರು ಎಲ್ಲಿಂದ ಬಂದರು ಅನ್ನುವಂಥದ್ದು ಕೇಳಿರ್ತಾರೆ. ವೇದಗಳ ಕಾಲ ಬರುತ್ತೆ, ಉತ್ತರ ವೇದಗಳ ಕಾಲ ಬರುತ್ತೆ, ಉಪವೇದಗಳು ಬರುತ್ತೆ, ಬ್ರಾಹ್ಮಣಕಗಳು ಬರ್ತವೆ, ಅರಣ್ಯಕಗಳು ಬರ್ತವೆ, ಉಪನಿಷತ್ತುಗಳು ಅಂತ ಬರ್ತವೆ, ಮಹಾಕಾವ್ಯಗಳು ಮತ್ತು ಸೂತ್ರಗಳು ಮತ್ತು ಸ್ಮೃತಿಗಳು ಅಂತೇಳಿ ಬರ್ತವೆ. ಇವೆಲ್ಲವನ್ನು ಕೂಡ ತಾವು ರೈಟ್ ತಿಳ್ಕೊಬೇಕಾಗುತ್ತೆ. ಇದನ್ನು ಬಹುತೇಕ ಕೋಚಿಂಗ್ ಸೆಂಟ್ರಲ್ಲಿ ಪಾಠ ಮಾಡಿರ್ತಾರೆ ಮತ್ತು ನೋಟ್ಸ್ ಕೂಡ ಬರೆಸಿರ್ತಾರೆ. ಅದಕ್ಕೆ ನಿಮಗೆ ದೊಡ್ಡ ಸಮಸ್ಯೆ ಆಗೋದಿಲ್ಲ.
ಸರ್ ದೊಡ್ಡ ಸಮಸ್ಯೆ ಆಗುವಂಥ ಟಾಪಿಕ್ಗಳು ಯಾವುವು ಅಂತಂದಾಗ ಬಂದಾಗ ನಮಗೆ ಇಲ್ಲಿ ಒಂದಿದೆ, ಇದೇನು ಸಮಸ್ಯೆ ಆಗಲ್ಲ, ಹೊಸ ಧರ್ಮಗಳ ಉದಯ ಅಂತ ಇದೆ. ಬಹುಶಃ ಎಲ್ಲ ಪುಸ್ತಕಗಳಲ್ಲೂ ಲಭ್ಯ ಇದೆ ಮತ್ತು ಎಲ್ಲ ಕೋಚಿಂಗ್ ಸೆಂಟ್ರಲ್ಲಿ ಇದ್ರ ಮೇಲೆ ಪಾಠ ಮಾಡುತ್ತಾರೆ. ಜೈನ ಧರ್ಮಗಳು ಮತ್ತು ಬೌದ್ಧ ಧರ್ಮ ಆಯ್ತಾ, ಇಸ್ಲಾಂ ಧರ್ಮ ಇರ್ಬೋದು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಬದಲಾವಣೆಗಳು, ತತ್ವಗಳು, ಸಿದ್ಧಾಂತಗಳು, ಬೌದ್ಧ ಸಮ್ಮೇಳನಗಳು, ಜೈನ ಸಮ್ಮೇಳನಗಳು, ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆ ಎಲ್ಲಾಯಿತು, ಏನಾಯಿತು ಅನ್ನುವಂಥದ್ದು ನಾವು ಹೇಳ್ತಾ ಹೋಗ್ತೀವಿ. ಇದು ನಮಗೆ ಅಂಥ ದೊಡ್ಡ ಸಮಸ್ಯೆ ಆಗೋದಿಲ್ಲ. ರೈಟ್. ಸೊ ಮೇಜರ್ ಆಗಿ ನಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗೆ KAS ಎಕ್ಸಾಮ್ಗೆ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಬಂದಾಗ ನಮಗೆ ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ರೈಟ್ ವಾಸ್ತುಶಿಲ್ಪ ಅಂತ ಬರುತ್ತೆ ಮಕ್ಕಳ. ಸಾರಿ ಸ್ನೇಹಿತರೆ, ವಾಸ್ತುಶಿಲ್ಪ ಅನ್ನುವಂಥ ಟಾಪಿಕ್ ಮೇಲೆ ನೀವು ಹೆಚ್ಚು ಫೋಕಸ್ ಮಾಡಬೇಕಾಗುತ್ತೆ, ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು. ಇಲ್ಲಿ ವಾಸ್ತುಶಿಲ್ಪ ಅನ್ನುವಂಥದ್ದು ಸೊ ನಮಗೆ ಭಾಳ ಹಿಂದಿನ ಕಾಲದಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಕಟ್ಟಿರುವಂಥ ಕಟ್ಟಡಗಳು ಉಳ್ಕೊಂಡಿರುವಂಥದ್ದು ಇವತ್ತು ದೇವಸ್ಥಾನಗಳು ಮಾತ್ರ, ಉಳಿದು ಯಾವುದೂ ಇಲ್ಲ. ಹಾಗಾಗಿ ನಮಗೆ ದೇವಾಲಯದ ವಾಸ್ತುಶಿಲ್ಪ ನಮಗೆ ಬಹಳ ಮುಖ್ಯ ಆಗುತ್ತೆ. ಸೊ ನಿಮ್ಮ ಯಾವುದೇ ನೀವು ಇವತ್ತು PC ಇಂದ UPSCವರೆಗೂ ಕೂಡ ದೇವಾಲಯದ ವಾಸ್ತುಶಿಲ್ಪ 100% ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹಾಗಾಗಿ ದೇವಾಲಯದ ವಾಸ್ತುಶಿಲ್ಪ ನೋಡ್ಕೋಬೇಕಾಗುತ್ತೆ. ದೇವಾಲಯದ ವಾಸ್ತುಶಿಲ್ಪದ ನಂತರ ಹಿಂದಾಯ್ತಾ. ಸೊ ತದನಂತರ ಭಾರತದ ಕಾಲಘಟ್ಟದಲ್ಲಿ ಆಯ್ತಾ, ಸೊ ಇಸ್ಲಾಮರು ಭಾರತಕ್ಕೆ ದಾಳಿಯನ್ನು ಮಾಡ್ತಾರೆ. ಅದಾದ ನಂತರ ಅವ್ರು ಇಲ್ಲೇ ನೆಲೆ ಊರಿದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಸೊ ಅವರ ಮಸೀದಿಗಳು ಮತ್ತು ಅವರ ಕಟ್ಟಡಗಳಲ್ಲಿ ನಿರ್ಮಾಣ ಆಗ್ತಾ ಹೋಗ್ತವೆ. ಸೊ ಹಂಗಾಗಿ ಅದರದೇ ಆದಂಥ ಒಂದು ವಾಸ್ತುಶಿಲ್ಪ, ಅದರದೇ ಆದಂಥ ಒಂದು ಸ್ಟೈಲ್ ಇದೆ. ಸೊ ನಮಗೆ ದೇವಾಲಯದ ವಾಸ್ತುಶಿಲ್ಪ, ಅದಾದ ನಂತರ ನಮಗೆ ಸೊ ಇಸ್ಲಾಂ ಅಥವಾ ಮೊಘಲರ ವಾಸ್ತುಶಿಲ್ಪ ಅಂತೇಳಿ ಕರಿತಾ ಹೋಗ್ತೀವಿ. ಸೊ ಅದರಲ್ಲಿ ಹಿಂದೂ ದೇವಾಲಯಗಳ ವಾಸ್ತುಶಿಲ್ಪ, ಜೈನ ವಾಸ್ತುಶಿಲ್ಪ, ಆಮೇಲೆ ಬೌದ್ಧ ವಾಸ್ತುಶಿಲ್ಪ ಅಂತ ಬರುತ್ತೆ. ಇವುಗಳ ಬಗ್ಗೆ ನಾವು ತಿಳ್ಕೊಬೇಕಾಗುತ್ತೆ, ದೇವಾಲಯದ ವಾಸ್ತುಶಿಲ್ಪ. ಸೊ ಅದಾದ ನಂತರ ಆಯ್ತಾ, ದೇವಾಲಯದ ವಾಸ್ತುಶಿಲ್ಪ ಆದ ನಂತರ ನಾವು ನೆಕ್ಸ್ಟ್ ಏನು ನೋಡ್ಕೋಬೇಕಾಗುತ್ತೆ ಅಂತ ಮೊಘಲರ ವಾಸ್ತುಶಿಲ್ಪ ನೋಡ್ಕೋಬೇಕಾಗುತ್ತೆ. ಮೊಘಲರ ವಾಸ್ತುಶಿಲ್ಪದ ನಂತರ ಏನಾಗುತ್ತೆ, ಸೊ ಬ್ರಿಟಿಷ್ನರು ಬರ್ತಾರೆ, ಯುರೋಪಿಯನ್ನರು ಭಾರತಕ್ಕೆ ಬಂದಾದ್ಮೇಲೆ ಭಾರತದಲ್ಲಿ ಕಟ್ಟುವಂಥ ಕಟ್ಟಡಗಳಲ್ಲಿ ಒಂದಷ್ಟು ಬದಲಾವಣೆ ಆಗೋಕ್ಕೆ ಶುರುವಾಗ್ತವೆ. ಯಾಕಂದರೆ ಒಂದಷ್ಟು ತಂತ್ರಜ್ಞಾನ ಕೂಡ ಬೆಳೆಯುತ್ತೆ. ಸೊ ಬದಲಾದ ಕಾಲಘಟ್ಟದಲ್ಲಿ ಬ್ರಿಟಿಷ್ನವರು ಅದರಲ್ಲೂ ವಿಶೇಷವಾಗಿ ಆಯಿತಾ 1700, 800, 900 ಆಸುಪಾಸಲ್ಲಿ ಕಟ್ಟಿರುವಂಥ ಕಟ್ಟಡಗಳು ಯಾವ ಶೈಲಿಯಲ್ಲಿ ಕಟ್ಟಿದರೆ, ಯಾವ ರೀತಿ ಕಟ್ಟಿದ್ದಾರೆ ಅನ್ನುವಂಥದ್ದು ಮೇಲೆ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರಶ್ನೆ ಬರ್ತವೆ. ಸೊ ಹಾಗಾಗಿ ತಾವು ತಿಳ್ಕೊಬೇಕಾಗಿರುತ್ತೆ ಒಂದು ದೇವಸ್ಥಾನದ ವಾಸ್ತುಶಿಲ್ಪ. ಅದಾದ ನಂತರ ದೇವಸ್ಥಾನದಲ್ಲಿ ನಾವು ಹಿಂದೂ ದೇವಾಲಯಗಳು ಮತ್ತು ಜೈನ ದೇವಾಲಯ, ಬೌದ್ಧ ದೇವಾಲಯ ಅದರಲ್ಲೇ ತಗೋತೀವಿ. ಅದಾದಮೇಲೆ ಮೊಘಲರ ವಾಸ್ತುಶಿಲ್ಪದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಅದಾದಮೇಲೆ ಬ್ರಿಟಿಷರ ವಾಸ್ತುಶಿಲ್ಪದ ಬಗ್ಗೆ ನಾವು ಅಧ್ಯಯನ ಮಾಡಬೇಕಾಗುತ್ತೆ. ಈ ಮೂರಲ್ಲಿ ದೇವಾಲಯ, ಮೊಘಲ್ ಮತ್ತು ರೈಟ್ ಯಾವುದಪ್ಪ ಬ್ರಿಟಿಷರ ಕಾಲದ ವಾಸ್ತುಶಿಲ್ಪ ಇದೆ ಅಥವಾ ಆಧುನಿಕ ಭಾರತದ ವಾಸ್ತುಶಿಲ್ಪ ಇದೆ. ಈ ಮೂರಲ್ಲಿ ಒಂದು ಪ್ರಶ್ನೆ ನಿಮಗೆ KAS ಎಕ್ಸಾಮ್ಗೆ ಪಕ್ಕಾ ಮತ್ತು ಕಟ್ಟಿಟ್ಟು ಬುತ್ತಿ. ಹಾಗಾಗಿ ನೀವು ಈ ಮೂರನ್ನು ನೋಡ್ಕೊಳ್ಳೇಬೇಕಾಗುತ್ತೆ. ಇದರಲ್ಲೂ ವಿಶೇಷವಾಗಿ ಯಾವುದಲ್ಲಿ ದೇವಾಲಯದ ವಾಸ್ತುಶಿಲ್ಪದಲ್ಲಿ ನಾಗರ, ದ್ರಾವಿಡ, ವೇಸರ ಈ ಮೂರು ವಾಸ್ತುಶಿಲ್ಪಗಳ ಲಕ್ಷಣಗಳೇನು ಮತ್ತು ಈ ಮೂರರ ನಡುವಿನ ವ್ಯತ್ಯಾಸ ಏನು, ಈ ವಾಸ್ತುಶಿಲ್ಪಗಳು ಯಾವ ಯಾವ ಪ್ರದೇಶದಲ್ಲಿ ತಮ್ಮ ಆಯ್ತಾ ಹಿರಿಮೆಯನ್ನು ಪಡ್ಕೊಂಡಿದ್ವು ಅನ್ನುವಂಥದ್ದು, ಮತ್ತು ಈ ವಾಸ್ತುಶಿಲ್ಪದಲ್ಲಿ ನಿರ್ಮಾಣ ಮಾಡಿರುವಂಥ ಯಾವ ಯಾವ ಕಟ್ಟಡಗಳು ಇವತ್ತು ಜೀವಂತವಾಗಿದ್ದಾವೆ ಅನ್ನುವಂಥದ್ದು ನಾವು ನೋಡ್ಕೋಬೇಕಾಗುತ್ತೆ. ಇದು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸ್ನೇಹಿತರೆ. ಸೊ ಮತ್ತು ಸರ್ ಹಿಸ್ಟ್ರಿನಲ್ಲಿ ಒಂದಷ್ಟು ಓದಿರ್ತಾರೆ, ಖಂಡಿತ ಹಿಸ್ಟ್ರಿನಲ್ಲಿ ಕೆಲವೊಂದಷ್ಟು ವಿಚಾರಗಳನ್ನ ಪಾಠ ಮಾಡ್ಬೇಕಾದ್ರೆ ಹೇಳಿರ್ತಾರೆ, ಬಟ್ ಅಲ್ಲೇನಾಗಿರುತ್ತೆ ಲಿಮಿಟೆಡ್ ಆಗಿ ಹೇಳಿರ್ತಾರೆ. ಸೊ ನೀವು ಸ್ವಲ್ಪ ಜಾಸ್ತಿ ನೋಡ್ಕೋಬೇಕು ಅಂತಂದಾಗ ನೀವು ಇದನ್ನು ಸಪ್ರೇಟಾಗಿ ನೋಡಬೇಕಾಗುತ್ತೆ. ನಾನು ಹೇಳ್ದಂಗೆ ನಾಗರ ಶೈಲಿ ಇರ್ಬೋದು, ದ್ರಾವಿಡ ಶೈಲಿ ಅಂತ ಹೇಳಿ ಕರಿತೀವಿ, ಅಥವಾ ನಾವೇನು ದ್ರಾವಿಡ ಶೈಲಿ ಇರ್ಬೋದು, ಮತ್ತು ಇವೆರಡರ ನಡುವೆ ವೇಸರ ಅಂತ ಬರುತ್ತೆ. ಸೊ ಇನ್ನು ಉಳಿದಂತೆ ನಮಗೆ ರಾಷ್ಟ್ರಕೂಟರ ಕಾಲದಲ್ಲಿ ಏನಾಗಿದೆ, ಚಾಲುಕ್ಯರ ಕಾಲದಲ್ಲಿ ವಾಸ್ತುಶಿಲ್ಪ ಹೇಗಿತ್ತು, ವಿಜಯನಗರ ಕಾಲದಲ್ಲಿ ವಾಸ್ತುಶಿಲ್ಪ ಏನಿತ್ತು. ಸೊ ಈ ರೀತಿ ಒಂದಷ್ಟು ವಿಚಾರಗಳನ್ನು ನಾವು ಸ್ಟಡಿ ಮಾಡಬೇಕಾಗುತ್ತೆ. ರೈಟ್ ಸರ್, ಇದಕ್ಕೆ ಸಂಬಂಧಪಟ್ಟಂತೆ ನಾನು ಏನನ್ನ ಓದಬೇಕು ಅಂತ ಇದಿಷ್ಟನ್ನು ನೋಡ್ಕೋಬೇಕಾಗುತ್ತೆ ಅನ್ನೋದನ್ನ ಹೇಳ್ತಾ, ಆಮೇಲೆ ಮಧ್ಯಕಾಲೀನ ಭಾರತೀಯ ವಾಸ್ತುಶಿಲ್ಪನ ಮೊಘಲರ ಕಾಲದ್ದು, ಅದಾದ ನಂತರ ನಮ್ಗೆ ಆಧುನಿಕ ಭಾರತೀಯ ವಾಸ್ತುಶಿಲ್ಪನ ಬ್ರಿಟಿಷರ ಕಾಲದಲ್ಲಿ ನಿರ್ಮಾಣ ಆಗಿರುವಂಥದ್ದು. ಈ 4 ವಾಸ್ತುಶಿಲ್ಪ ಪ್ರಮುಖವಾಗಿ ನೀವು ನೋಡ್ಕೋಬೇಕಾಗುತ್ತೆ. ಸರ್ ವಾಸ್ತುಶಿಲ್ಪ ಆದಮೇಲೆ ಭಾರತೀಯ ಶಿಲ್ಪಕಲೆ, ನಾವೆಲ್ಲ ಹೇಳೋದಂಗೆ ದೇವಸ್ಥಾನವನ್ನೇನೋ ಕಟ್ತೀವಿ, ದೇವಸ್ಥಾನದ ಒಳಗಡೆ ಶಿಲ್ಪವನ್ನು ಇಡ್ತೀವಿ, ಮೂರ್ತಿಯನ್ನು ಇಡ್ತೀವಿ. ಆ ಮೂರ್ತಿಗಳನ್ನು ಅದನ್ನು ನಾವು ಶಿಲ್ಪಕಲೆ ಅಂತ ಕರಿತೀವಿ. ದೇವಸ್ಥಾನ ಕಟ್ಟೋದಕ್ಕೆ ವಾಸ್ತುಕಲೆ, ಇದು ನೆಕ್ಸ್ಟ್ ನೆನಪಾಗುತ್ತೆ ಶಿಲ್ಪಕಲೆ. ಈ ಶಿಲ್ಪಕಲೆಗಳ ಬಗ್ಗೆ ನೀವು ನೋಡ್ಕೋಬೇಕಾಗತ್ತೆ. ಸೊ ವಿಶೇಷವಾಗಿ ಶಿಲ್ಪಕಲೆಯಲ್ಲಿ ಸಿಂಧೂ ನಾಗರಿಕತೆಯ ಶಿಲ್ಪಕಲೆ. ಸೊ ಆ ಕಾಲದಲ್ಲಿ ಯಾವ ರೀತಿ ಇತ್ತು, ರೈಟ್, ಮೌರ್ಯರದ್ದು, ಕುಶಾನರದ್ದು, ಅಮರಾವತಿ ಆಯ್ತಾ, ಆಮೇಲೆ ಗುಪ್ತರ ಸಾಮ್ರಾಜ್ಯದ ಶಿಲ್ಪಗಳು, ಚಾಲುಕ್ಯರ ಶಿಲ್ಪಗಳು, ಅದಾದ ನಂತರ ರಾಷ್ಟ್ರಕೂಟರದ್ದು, ಹೊಯ್ಸಳರದ್ದು, ವಿಜಯನಗರ ಕಾಲ, ಅಂದರೆ ಕಾಲಘಟ್ಟಗಳಲ್ಲಿ ಆ ಶಿಲ್ಪಕಲೆಯಲ್ಲಿ ಒಂದಷ್ಟು ಬದಲಾವಣೆ ಅಂತ ಆಗಿದ್ದಾವೆ, ಒಂದಷ್ಟು ಮಾರ್ಪಾಡುಗಳಾಗಿದ್ದಾವೆ. ಆ ಮಾರ್ಪಾಡುಗಳ ಬಗ್ಗೆ ತಾವು ಅಧ್ಯಯನ ಮಾಡಬೇಕಾಗುತ್ತೆ.
ಸೊ ಎಲ್ಲ ವಾಸ್ತುಕಲೆ ಮೇಲೆ ಒಂದು ಕ್ವಶನ್ಸ್ ಇರುತ್ತೆ, ವಾಸ್ತುಕಲೆ ಮಿಸ್ ಆದರೆ ಶಿಲ್ಪಕಲೆ ಮೇಲೆ ಗ್ಯಾರಂಟಿ ಒಂದು ಪ್ರಶ್ನೆ ಇರುತ್ತೆ. ಸೊ ಶಿಲ್ಪಕಲೆ ಮೇಲೆ ಇಲ್ಲಿಯವರೆಗೆ ಕೇಳಿರುವಂಥದ್ದು ಕಡಿಮೆ, ಬಟ್ ವಾಸ್ತುಕಲೆ ಮೇಲೆ ಹೆಚ್ಚು ಕೇಳಿದ್ರೆ ಕೆಲವೊಂದು ಸಲ ವಾಸ್ತು ಮತ್ತು ಶಿಲ್ಪಕಲೆ ಎರಡನ್ನೂ ಸೇರಿಸಿ ಹೇಳಿಕೆಗಳ ಆಧಾರದ ಮೇಲೆ ಕೇಳುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ನೀವು ಇಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ ಅಂತ ಬಂದಾಗ ವಾಸ್ತುಕಲೆ ಮತ್ತು ಶಿಲ್ಪಕಲೆಯನ್ನು ಹೆಚ್ಚು ಫೋಕಸ್ ಮಾಡಲೇಬೇಕಾಗುತ್ತೆ ಅನ್ನೋದನ್ನು ನಾನು ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ. ರೈಟ್. ಸೊ ಇದಾದ ನಂತರ ನಮಗೆ ನೆಕ್ಸ್ಟ್ ಬರುವಂಥದ್ದೇ ರೈಟ್. ಸೊ ಭಾರತೀಯ ವರ್ಣಚಿತ್ರಗಳು ಅಂದರೆ ಪೇಂಟಿಂಗ್ಸ್ ಬಗ್ಗೆ ಹೇಳ್ತಾ ಹೋಗ್ತೀವಿ. ನಾವು ಇತಿಹಾಸ ಪೂರ್ವ ಕಾಲದ ವರ್ಣಚಿತ್ರಗಳು, ಮಧ್ಯಶಿಲಾಯುಗದ ಕಾಲದಲ್ಲಿರುವಂಥ ವರ್ಣಚಿತ್ರಗಳು, ರೈಟ್. ಅದಾದಮೇಲೆ ಕಂಚಿನ ಯುಗದಿರ್ಬೋದು, ಭಾರತೀಯ ವರ್ಣಚಿತ್ರಗಳು. ಅದಾದ ನಂತರ ವರ್ಣಚಿತ್ರಕಲೆ ಹೆಂಗೆಲ್ಲ ವಿಕಸನ ಆಗ್ತಾ ಬಂತು ಅನ್ನೋದನ್ನ ಸ್ಟಡಿ ಮಾಡಬೇಕಾಗುತ್ತೆ. ಈ ವರ್ಣಚಿತ್ರಗಳಲ್ಲಿ ಒಂದಷ್ಟು ಬುಡಕಟ್ಟು ವರ್ಣಚಿತ್ರಗಳು ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪಕ್ಕಾ ಇರುತ್ತೆ, ರೈಟ್. ಸೊ ಅಲ್ಲಿ ನಾವೆಲ್ಲ ಹೇಳ್ದಂಗೆ ವಾಸ್ತುಶಿಲ್ಪ, ವಾಸ್ತುಕಲೆ ಮತ್ತು ಶಿಲ್ಪಕಲೆ ಇವೆರಡರಲ್ಲಿ ಒಂದು ಕ್ವಶನ್ಸ್ ಗ್ಯಾರಂಟಿ ಇರುತ್ತೆ. ಇವೆರಡರಲ್ಲಿ ಒಂದು ಕ್ವಶನ್ಸು ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಗೆ 200% ಇದ್ದೇ ಇರುತ್ತೆ. ಸೊ ಹಾಗಾಗಿ ನೀವು ಅದನ್ನು ನೋಡ್ಕೊಳ್ಳೇಬೇಕಾದಂಥದ್ದು. ಸೊ ಅದಾದ ನಂತರ ತಾವು ಓದಬೇಕಾಗಿರುವಂಥದ್ದು ಭಾರತೀಯ ವರ್ಣಚಿತ್ರಗಳು ಅನ್ನುವಂಥದ್ದು ನೋಡಬೇಕಾಗುತ್ತೆ. ಅದಾದ ನಂತರ ಭಾರತೀಯ ನೃತ್ಯಗಳು, ರೈಟ್. ಸೊ ಇಲ್ಲಿ ಡ್ಯಾನ್ಸ್ ಫಾರ್ಮ್ಯಾಟ್ ಆಯಿತಾ, ಪೇಂಟಿಂಗ್, ಡ್ಯಾನ್ಸ್ ಮತ್ತು ನಮಗೆ ಮ್ಯೂಸಿಕ್, ಈ ಮೂರಲ್ಲಿ ಒಂದು ಕ್ವಶನ್ ಗ್ಯಾರಂಟಿ ಇರುತ್ತೆ, ತಾವು ನೆನಪಿಟ್ಕೋಬೇಕಾಗುತ್ತೆ. ಒಂದು ಪೇಂಟಿಂಗ್ಸ್ ವರ್ಣಚಿತ್ರಗಳು, ಇನ್ನೊಂದು ಡ್ಯಾನ್ಸ್ ಫಾರ್ಮ್ಯಾಟ್ ಆಯಿತು, ಮತ್ತೊಂದು ಸಂಗೀತ. ಸೊ ಈ ಮೂರಲ್ಲಿ ಒಂದ್ರ ಮೇಲೆ ಕ್ವಶನ್ಸ್ ಜಾಸ್ತಿ ಇರುತ್ತೆ. ಬಹುತೇಕ ಜಾಸ್ತಿ ಕ್ವಶನ್ಸ್ ಕೇಳಿರುವಂಥದ್ದು ಡ್ಯಾನ್ಸ್ ಫಾರ್ಮೆಟ್ ಮೇಲೆ ಕೇಳಿದ್ರೆ ಹಿಂದಿನ ಪರೀಕ್ಷೆಗಳಲ್ಲಿ, ಅದು UPSC ಪರೀಕ್ಷೆ ಆಗಿರ್ಬೋದು, KPSC ಆಗಿರ್ಬೋದು, PCPSI ಮತ್ತು ಬೇರೆ ಬೇರೆ ಪರೀಕ್ಷೆಗಳಲ್ಲಿ. ಸೊ ಈ ಮೂರು ಟಾಪಿಕ್ಗಳಲ್ಲಿ ತಾವು ಆಯಿತಾ ವರ್ಣಚಿತ್ರಗಳು, ಭಾರತೀಯ ನೃತ್ಯಗಳು ಮತ್ತು ಭಾರತೀಯ ಸಂಗೀತ, ಸೊ ಈ ಮೂರು ಚಾಪ್ಟರ್ ನೋಡ್ಕೋಬೇಕಾಗುತ್ತೆ. ಸರ್ ಇದಕ್ಕೆ ಅಂತ ಸಪ್ರೇಟಾಗಿ ಇಲ್ಲಿ ಯಾವುದಾದ್ರು ಪುಸ್ತಕ ಇದೆ ಸರ್ ಅಂತಂದರೆ, ನಾವು ಉಜ್ವಲ ಅಕಾಡೆಮಿಯೇ ಪಬ್ಲಿಷ್ ಮಾಡಿರುವಂಥ ಪುಸ್ತಕ ಇದೆ. ಸೊ ಅದು ಆ ಪುಸ್ತಕದ ಸಿಲೆಬಸ್ ಇದು ಪರಿವಿಡಿ ಕೂಡ ಇದಾಗಿದೆ. ದಯವಿಟ್ಟು ತಮ್ಗೆ ಯಾರ್ಯಾರಿಗೆ ಬೇಕಿದೆ ಈ ಕೆಳಗಡೆ ಫೋನ್ ನಂಬರಿಗೆ ಫೋನ್ ಮಾಡಿ ಅಥವಾ ನಮ್ಮ ಬುಕ್ ಹೌಸ್ಗೆ ಫೋನ್ ಮಾಡಿ ನೀವು ಪುಸ್ತಕವನ್ನು ಆಯಿತಾ ಅಂಚೆ ಮೂಲಕ ತರಿಸ್ಕೋಬೋದು, ಅಥವಾ KPSC ವಾಣಿನಲ್ಲ ಅಥವಾ ಮತ್ತು ಬೇರೆ ನಿಮಗೆ ಸಂಬಂಧ ಪರಿಚಯ ಇರುವಂಥ ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಲಭ್ಯ ಇರ್ತವೆ, ಡೌನ್ಲೋಡ್ ಆಯಿತಾ ಬುಕ್ ಮಾಡ್ಕೋಬೋದು. ಖಂಡಿತ ನಿಮಗೆ 2 ದಿನದಲ್ಲಿ ಇದನ್ನು ಓದಿ ಮುಗಿಸ್ಬೋದು, ಆಯಿತಾ. 1 ದಿನ ಸಾಕು. ಸೊ ನಿಮ್ಗೆ ಕೆಲವ್ರಿಗೆ 2 ದಿನ ಬೇಕಾಗ್ಬೋದೇನೋ. ಸೊ 2 ದಿನ ಇಡೀ ಪುಸ್ತಕನ ಓದಿದ್ದೇ ಆದರೆ KS ಪರೀಕ್ಷೆಯಲ್ಲಿ ಒಂದು 3 ರಿಂದ 4 ಪ್ರಶ್ನೆಗಳಿಗೆ ಮೋಸ ಏನಿಲ್ಲ ಅನ್ನುವಂಥದ್ದನ್ನ ನಾನು ಹೆಮ್ಮೆಯಿಂದ ಹೇಳ್ತಾ ಹೋಗ್ತೀನಿ, ರೈಟ್. ಸೊ ಭಾರತೀಯ ವರ್ಣಚಿತ್ರಗಳನ್ನ ಓದಬೇಕಾಗುತ್ತೆ, ಭಾರತೀಯ ನೃತ್ಯಗಳನ್ನ ಓದಬೇಕಾಗುತ್ತೆ, ರೈಟ್. ಅದಾದಮೇಲೆ ಭಾರತೀಯ ಸಂಗೀತದ ಬಗ್ಗೆ ಸ್ಟಡಿ ಮಾಡಬೇಕಾಗುತ್ತೆ, ಭಾರತೀಯ ಸಂಗೀತದ ಬಗ್ಗೆ ನೀವು ಅಧ್ಯಯನ ಮಾಡಬೇಕಾಗುತ್ತೆ. ಅದರಲ್ಲಿ ನಾವು ಹೇಳ್ದಂಗೆ ನೃತ್ಯ ಅಂತ ಬಂದಾಗ ಕ್ಲಾಸಿಕಲ್ ಡ್ಯಾನ್ಸ್ ಮತ್ತು ಫೋಕ್ ಡ್ಯಾನ್ಸ್ ಬರುತ್ತೆ. ಸೇಮ್ ಸಂಗೀತ ಅಂತ ಬಂದಾಗ ರೈಟ್ ಶಾಸ್ತ್ರೀಯ ಸಂಗೀತ ಅಂತ ಬರುತ್ತೆ ಮತ್ತು ಜಾನಪದ ಸಂಗೀತ ಅಂತೇಳಿ ಬರುತ್ತೆ. ಅಗೇನ್ ಶಾಸ್ತ್ರೀಯದಲ್ಲಿ ನಾವು ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಅಂತ ಬರುತ್ತೆ, ರೈಟ್. ಜಾನಪದ ಇದ್ರ ಬಗ್ಗೆ ತಾವು ತಿಳ್ಕೊಬೇಕಾಗುತ್ತೆ. ಸೊ ನಾನು ಹೇಳಿದಂಗೆ ನನಗೆ ಭಾಳ ಇಂಪಾರ್ಟೆಂಟು ದೇವಾಲಯದ ವಾಸ್ತುಕಲೆ, ಅದು ವಾಸ್ತುಕಲೆ, ವಾಸ್ತುಶಿಲ್ಪ, ಶಿಲ್ಪಕಲೆ, ವಾಸ್ತುಕಲೆ, ಶಿಲ್ಪಕಲೆ, ಅದಾದಮೇಲೆ ವರ್ಣಚಿತ್ರಗಳು, ಅದಾದಮೇಲೆ ಡ್ಯಾನ್ಸ್ ಫಾರ್ಮೆಟ್, ಅದಾದಮೇಲೆ ಸಂಗೀತ, ರೈಟ್. ಸೊ ಇದು ನನಗೆ ಈ ಆರ್ಟ್ ಆ್ಯಂಡ್ ಕಲ್ಚರಲ್ಲಿ ಭಾಳ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ಗಳಿದಾಗಿರುತ್ತೆ, ರೈಟ್. ಸೊ ಅದಾದಮೇಲೆ ಶಾಸನಗಳು ಅಂತೇಳಿ ಒಂದು ಟಾಪಿಕ್ ಬರುತ್ತೆ, ರೈಟ್. ಸೊ ಪ್ರಮುಖವಾದ ಶಾಸನಗಳಲ್ಲಿ ಪ್ರಕಾರಗಳು, ಯಾವ್ಯಾವ ಟೈಪ್ ಶಾಸನಗಳಿದ್ದಾವೆ ಎನ್ನುವಂಥದ್ದು, ರೈಟ್. ಸೊ ಪ್ರಮುಖ ಪ್ರಾಚೀನ ಶಾಸನಗಳು, ಯಾರ ಕಾಲದಲ್ಲಿ ಯಾವ ಶಾಸನ ಬಂತು, ಅದರಲ್ಲಿ ಏನನ್ನು ಎಕ್ಸ್ಪ್ಲೈನ್ ಮಾಡಿದರೆ ಯಾವುದ್ರ ಬಗ್ಗೆ ತಿಳಿಸಿದರೆ ಅನ್ನುವಂಥದ್ದನ್ನ ನೀವುಗಳು ಸ್ಟಡಿ ಮಾಡಬೇಕಾಗುತ್ತೆ, ರೈಟ್. ಸೊ ಅದನ್ನು ಹೊರತುಪಡಿಸಿದ್ರೆ ರೈಟ್. ಅದಾದಮೇಲೆ ಪ್ರಾಚೀನ ಶಾಸನಗಳು, ಅದರಲ್ಲೂ ಅಶೋಕನ ಶಾಸನಗಳು, ಕರ್ನಾಟಕದ ಪ್ರಮುಖ ಶಾಸನಗಳು ಅನ್ನುವಂಥ ಒಂದಷ್ಟು ಟಾಪಿಕ್ ಬರ್ತವೆ, ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಸರ್ ಇದನ್ನು ಹೊರತುಪಡಿಸಿದಾದ ನಂತರ ಸಾಹಿತ್ಯ ಅನ್ನುವಂಥ ಒಂದು ಚಾಪ್ಟರ್ ಬರುತ್ತೆ. ಸಾಹಿತ್ಯ ಅಂತಂದರೆ ಇಲ್ಲಿ ಭಾರತದ ಇತಿಹಾಸ ಮತ್ತು ಸಂಸ್ಕೃತಿಯ ಅಥವಾ ಏನು ನಾವು ಪ್ರೌಢತೆ ಈ ಎಲ್ಲವನ್ನ ಹಿಂದೆ ನಮ್ಗೆ ಹೇಗಿತ್ತು ಸಂಸ್ಕೃತಿ ಅನ್ನುವಂಥದ್ದು ತಿಳಿಸುವಂಥ ಸಾಹಿತ್ಯ ಆಗಬೇಕು, ರೈಟ್. ಸೊ ಹಾಗಾಗಿ ಇತಿಹಾಸ ನಿರ್ಮಾಣಕ್ಕೆ ಪೂರಕವಾದಂಥ ಸಾಹಿತ್ಯ ಅಂತ ಏನು ಕರಿತೀವಿ, ಈ ಸಾಹಿತ್ಯವನ್ನು ನೀವು ನೋಡ್ಕೋಬೇಕಾಗುತ್ತೆ. ಅದಕ್ಕೆ ನಾವು ಹೇಳ್ತೀವಿ ಇಂಡಿಯನ್ ಆರ್ಟ್ ಆ್ಯಂಡ್ ಕಲ್ಚರ್ ಆ್ಯಂಡ್ ಲಿಟ್ರೇಚರ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಹೇಳ್ತಾ ಹೋಗ್ತೀವಿ, ರೈಟ್. ಇದರಲ್ಲಿ ಸಾಹಿತ್ಯ ಅಂತ ಬಂದಾಗ ನಮಗೆ ಯಾವ್ಯಾವ ಥರದ ವಿಚಾರಗಳನ್ನು ನಾವು ಡಿಸ್ಕಷನ್ಸ್ ಮಾಡ್ತೀವಿ ಅಂತಂದಾಗ ಸೊ ದೇಶೀಯ ಸಾಹಿತ್ಯ, ವಿದೇಶಿ ಸಾಹಿತ್ಯ ಅಂತ ಬರುತ್ತೆ. ಅಂದರೆ
ಹಿಂದೆ ಭಾರತಕ್ಕೆ ಭೇಟಿ ಕೊಟ್ಟಂಥ ವಿದೇಶಿ ಪ್ರವಾಸಿಗರು ಅವ್ರು ಇಲ್ಲಿಂದ ವಾಪಸ್ ಅವ್ರ ದೇಶಕ್ಕೆ ಹೋದ ನಂತರ ಭಾರತದ ಕುರಿತು ಅವ್ರು ಬರೆದಿರುವಂಥದ್ದು, ಇಲ್ಲಿನ ಕಲೆ, ಆಚಾರ, ವಿಚಾರ, ಸಂಸ್ಕೃತಿಯ ಕುರಿತು ತಮ್ಮ ತಮ್ಮ ಗ್ರಂಥಗಳಲ್ಲಿ ಒಂದಷ್ಟು ಉಲ್ಲೇಖ ಮಾಡಿರ್ತಾರೆ. ಈಗ ಉದಾಹರಣೆ ನಾವು ಹೇಳಬೇಕು ಅಂತಂದರೆ, ನಮ್ಮಲ್ಲಿ ಸಾಕಷ್ಟು ದೇವಸ್ಥಾನಗಳು, ಈಗ ನಾವೇನು ಹೇಳ್ಬೋದು, ಆಯಿತಾ, ತೆಲಂಗಾಣದಲ್ಲಿರುವಂಥ ಒಂದು ರುದ್ರೇಶ್ವರ ದೇವಸ್ಥಾನ ಅಂತಿದೆ, ಅಥವಾ ರಾಮಪ್ಪ ದೇವಾಲಯ ಅಂತಿದೆ. ದೇವನ ಹೇಳ್ತಾರೆ, ಈ ದೇವಾಲಯವು ದೇವಾಲಯ ವಾಸ್ತುಶಿಲ್ಪ ನಕ್ಷತ್ರಪುಂಜ, ದೇವಾಲಯಗಳ ನಕ್ಷತ್ರಪುಂಜದಲ್ಲಿ ಈ ದೇವಸ್ಥಾನ ಅತ್ಯಂತ ಪ್ರಕಾಶಮಾನವಾದಂಥ ನಕ್ಷತ್ರ ಅಂತ ವರ್ಣನೆ ಮಾಡ್ತಾರೆ ಒಬ್ಬ ವಿದೇಶಿ ಪ್ರವಾಸಿಗ. ರೈಟ್. ಇನ್ನೊಬ್ಬ ವಿದೇಶಿ ಪ್ರವಾಸಿಗ ಹೇಳ್ತಾ ಹೋಗ್ತಾನೆ, ರೈಟ್, ನಮ್ಮ ಚಾಲುಕ್ಯ, ಅದರಲ್ಲೂ ವಿಶೇಷವಾಗಿ ಐಹೊಳೆ ಏನಿದೆ, ಈ ಐಹೊಳೆಯ ಅಥವಾ ಶಿಲ್ಪಕಲೆ, ವಾಸ್ತುಶಿಲ್ಪದ ಬಗ್ಗೆ ಹೇಳ್ತಾ ಹೋಗ್ತಾರೆ. ರೈಟ್. ಏನಂತ ಹೇಳ್ತಾರೆ, ವಾಸ್ತುಶಿಲ್ಪದ ತೊಟ್ಟಿಲು ಅಂತೇಳಿ ಕರಿತಾ ಹೋಗ್ತಾರೆ. ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಈ ರೀತಿ ಅವರು ಉಲ್ಲೇಖ ಮಾಡಿರ್ತಾರೆ. ಸೊ ಆ ಉಲ್ಲೇಖ ಮಾಡಿದಂಥದ್ದನ್ನು ನಾವೇನು ಮಾಡಬೇಕಾಗುತ್ತೆ, ಚರ್ಚೆ ಮಾಡಬೇಕಾಗುತ್ತೆ ಅನ್ನುವಂಥದ್ದು ತಾವು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ರೈಟ್. ಸೊ ಹಾಗಾಗಿ ವಿದೇಶಿ ಸಾಹಿತ್ಯ, ರೈಟ್, ಅದಾದ ನಂತರ ಬೌದ್ಧ ಸಾಹಿತ್ಯ ಬರುತ್ತೆ, ಜೈನ ಸಾಹಿತ್ಯ ಬರುತ್ತೆ, ವಿವಿಧ ಸಾಮ್ರಾಜ್ಯಗಳ ಕಾಲದ ಸಾಹಿತ್ಯ ಬರುತ್ತೆ. ಇದು ಮಾತ್ರ ನನಗೆ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ನೋಡ್ಕೊಳ್ಳಿ ಸಾಕಾಗುತ್ತೆ ನಮಗೆ. KAS ಪ್ರಿಲಿಮ್ಸ್ಗೆ ಇದೇನು ನಮಗೆ ಇಷ್ಟು KAS ಅಲ್ಲಿ ಬರೋದಿಲ್ಲ, ರೈಟ್. ಸೊ ಇದರ ಅವಶ್ಯಕತೆ ಇರೋದಿಲ್ಲ ನಿಮಗೆ. ಸೊ ಇದನ್ನ ಶಾಸ್ತ್ರೀಯ ಭಾಷೆಗಳು ಅನ್ನುವಂಥದ್ದು ಬರುತ್ತೆ. ಖಂಡಿತ ಶಾಸ್ತ್ರೀಯ ಭಾಷೆಗಳ ಮೇಲೆ ಇಲ್ಲೊಂದ್ಸಲ ಪ್ರಶ್ನೆಗಳು ರೈಸ್ ಆಗಿರ್ತವೆ. ಶಾಸ್ತ್ರೀಯ ಭಾಷಾ ಸ್ಥಾನಮಾನ ಸಿಗಬೇಕಾದ್ರೆ ಏನೆಲ್ಲ ಕಂಡೀಷನ್ಸ್ ಇರಬೇಕು ಅನ್ನುವಂಥದ್ದು ತಾವು ತಿಳಿಬೇಕಾಗುತ್ತೆ, ರೈಟ್. ಆಮೇಲೆ ಪ್ರಾಚೀನ ಭಾರತದ ವಿಶ್ವವಿದ್ಯಾಲಯಗಳು, ಯೂನಿವರ್ಸಿಟಿಗಳೇನಾಗ ತಕ್ಷಶಿಲಾ ಇರ್ಬೋದು, ನಳಂದ ಇರ್ಬೋದು, ಈ ಥರ ಒಂದು 10-15 ಯೂನಿವರ್ಸಿಟಿಗಳು ನಮಗೆ ಭಾಳ ಪ್ರಮುಖ ಆಗುತ್ತೆ. ಸೊ ಆ ವಿಶ್ವವಿದ್ಯಾಲಯಗಳ ಬಗ್ಗೆ ತಾವು ಅಧ್ಯಯನ ಮಾಡಬೇಕಾಗುತ್ತೆ, ರೈಟ್. ಸೊ ಅದನ್ನು ಹೊರತುಪಡಿಸಿದ್ರೆ ಭಾರತದ ಅಧಿಕೃತ ಭಾಷೆಗಳು ಅನ್ನುವಂಥದ್ದು ಬರುತ್ತೆ. ಸೊ ರಾಷ್ಟ್ರೀಯ ಭಾಷೆ ಮತ್ತು ಅಧಿಕೃತ ಭಾಷೆಗಳು ಅನ್ನುವಂಥ ಒಂದು ಟಾಪ್ ಕಾನ್ಸೆಪ್ಟ್ ಬರುತ್ತೆ. ಇದನ್ನ ಸಾಂವಿಧಾನಿಕ ಹಿನ್ನೆಲೆಯಿಂದ ನೋಡ್ಕೋಬೇಕು. ಸಂವಿಧಾನದಲ್ಲಿ ಯಾವ ಮಾನ್ಯತೆಯನ್ನು ಕೊಟ್ಟಿದ್ದಾರೆ ಭಾಷೆಗೆ ಅನ್ನೋದನ್ನು ಕೂಡ ತಾವು ಅಧ್ಯಯನ ಮಾಡಬೇಕಾಗುತ್ತೆ, ರೈಟ್. ಅದಾದ ನಂತರ ನಾವು ಮುಂದೆ ಹೋಗ್ಬೇಕಾಗಿರುವಂಥದ್ದು ನಾಣ್ಯಗಳ ಕಾಲ ಅನ್ನುವಂಥದ್ದು. ಆರಂಭಿಕ ಕಾಲ, ನಾಣ್ಯ ಹೇಗೆ ಇವತ್ತು ನಾವು ಬಳಸ್ತಾ ಇರುವಂಥ ಕರೆನ್ಸಿ ಹಂತವಾಗಿ ಹೇಗೆ ಬಂತು, ಯಾರ ಕಾಲದಲ್ಲಿ ಏನಿತ್ತು, ಅದ್ರ ಮೌಲ್ಯ ಏನಿತ್ತು, ಬೆಳ್ಳಿದಿತ್ತ, ಚಿನ್ನದಿತ್ತ, ಯಾವ ಥರ ನಾಣ್ಯಗಳನ್ನು ಮಿಂಟ್ ಮಾಡ್ತಾ ಇದ್ರು ಅನ್ನುವಂಥದ್ರ ಬಗ್ಗೆ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ನಮ್ಮಲ್ಲಿ ಸ್ವಲ್ಪ ನಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇದ್ರ ಮೇಲೆ ಕ್ವಶನ್ಸ್ ಕೇಳುವಂಥ ಚಾನ್ಸಸ್ ಕಡಿಮೆ ಇದೆ, ರೈಟ್. ಸೊ ಅದಾದ ನಂತರ ನಮಗೆ ಭಾರತಕ್ಕೆ ವಿದೇಶಿ ಪ್ರವಾಸಿಗರ ಭೇಟಿ ಅನ್ನುವಂಥದ್ದನ್ನ ಕೇಳ್ತಾ ಹೋಗ್ತಾರೆ. ತಾವು ಗಮನ ಇಟ್ಟು ಕೇಳಿಸ್ಕೋಬೇಕು, ವಾಸ್ತುಕಲೆ ಮತ್ತು ಶಿಲ್ಪಕಲೆ ಇವೆರಡರಿಂದ ಒಂದು ಪ್ರಶ್ನೆ ಪಕ್ಕ, ರೈಟ್. ಸೊ ನೃತ್ಯ, ಡ್ಯಾನ್ಸು, ವರ್ಣಚಿತ್ರ, ಈ ಮೂರಿಂದ ಒಂದು ಪ್ರಶ್ನೆ ಪಕ್ಕ ಇರುತ್ತೆ. ತಾವು ಕೇಳಿಸ್ಕೊಂಡ್ರೆ, ನೀಟಾಗಿ ಅಧ್ಯಯನ ಮಾಡಿಕೊಂಡ್ರೆ. ಶಾಸನಗಳು ಅಥವಾ ಸಾಹಿತ್ಯ, ರೈಟ್, ಇವುಗಳ ಮೇಲೆ ಗ್ಯಾರಂಟಿ ಒಂದು ಪ್ರಶ್ನೆ ಇರುತ್ತೆ. ಐದರ್ ದಟ್ ಆರ್ ದಿಸ್, ರೈಟ್. ಇದ್ರ ಮೇಲೆ ಕೆಲವೊಂದು ಸಲ ನಿಮ್ಮ ಟೈಮ್ ಚೆನ್ನಾಗಿದ್ರೆ ಅವೆರಡರ ಮೇಲೂ ಇರಬಹುದು, ರೈಟ್. ಇದ್ರ ಮೇಲೆ ಒಂದು ಪ್ರಶ್ನೆ ಇರುತ್ತೆ. ಸರ್ ಅದಾದ ನಂತರ ತಮ್ಗೆ ಏನಿರುತ್ತೆ ಸರ್ ಅಂತಂದರೆ, ನೋಡಿ ಈ ಕಡೆ. ಸೊ ಅದಾದ ನಂತರ ತಮಗೆ ಶಾಸ್ತ್ರೀಯ ಭಾಷೆಗಳು ಅಂತ ಬರುತ್ತೆ. ಶಾಸ್ತ್ರೀಯ ಭಾಷೆ, ವಿದೇಶಿ, ಆಯಿತಾ, ಪ್ರಾಚೀನ ವಿಶ್ವವಿದ್ಯಾಲಯ, 2 ಟಾಪಿಕ್ಕು. ನಂತರ ಬರುವಂಥ ಟಾಪಿಕ್ಕು ಏನಪ್ಪ ಅಂತಂದರೆ ಅಧಿಕೃತ ಭಾಷೆಗಳು. ಈ 3 ಟಾಪಿಕ್ ಮೇಲೆ ನಿಮಗೆ ಒಂದಿರ್ತವೆ. 3 ಟಾಪಿಕ್ಗಳ ಮೇಲೆ ಸೊ ಒಂದು ಕ್ವಶನ್ಸ್ ಇರುತ್ತೆ, ಐದರ್ ದಟ್ ಆರ್ ದಿಸ್ ಅನ್ನುವಂಥದ್ದು, ರೈಟ್. ಸೊ 3 ಮೇಲೂ ಇರೋದಿಲ್ಲ. ಈ ನಾಣ್ಯಗಳನ್ನು ಶಾಸನಗಳ ಜೊತೆಗೆ ಸೇರಿಸ್ಕೊಳ್ತಾ ಹೋಗ್ತೀವಿ, ರೈಟ್. ಸೊ ಆಮೇಲೆ ಭಾರತಕ್ಕೆ ವಿದೇಶಿ ಪ್ರವಾಸಿಗರ ಭೇಟಿ ಅಂತ ನಾವು ಸಾಹಿತ್ಯದ ಮೇಲೆ ಬರ್ತಾ ಹೋಗ್ತವೆ. ಸಾಹಿತ್ಯ, ಸೊ ಇವೆರಡು ಅಲ್ಲೇ, ಏಕೆಂದರೆ ವಿದೇಶಿ ಭೇಟಿ ಅನ್ನೋದಂತೂ ಸಾಹಿತ್ಯ ಮತ್ತು ಇದಕ್ಕೆ ಇವೆರಡಲ್ಲೇ ಐದರ್ ದಟ್ ಆರ್ ದಿಸ್ ಅನ್ನುವಂಥದ್ದು ಮೇಲೆ ಕೇಳ್ತಾ ಹೋಗ್ತಾರೆ. ಸೊ ನೆಕ್ಸ್ಟ್ ನಮಗೆ ಬರುವಂಥದ್ದು ಭಾರತದಲ್ಲಿ ರಂಗಭೂಮಿ. ಸೊ ಈ ರಂಗಭೂಮಿ ಇದಾದ್ಮೇಲೆ ಒಂದು ಚಾಪ್ಟರ್ ಬರುತ್ತೆ ನೋಡಿ, ಭಾರತದಲ್ಲಿ ರಂಗಭೂಮಿ ಒಂದು ಬರುತ್ತೆ. ಅದಾದ ನಂತರ ನೆಕ್ಸ್ಟ್ ನಾನು ಹೇಳ್ತಾ ಹೋಗ್ತೀನಿ, ಆಯಿತಾ. ಇಲ್ಲೊಂದು ಬೇರೆ ಬರುತ್ತೆ ಟಾಪಿಕ್, ಪ್ರಮುಖ ಹಬ್ಬಗಳು ನೋಡಿ, ಆಯಿತಾ. ರಂಗಭೂಮಿ ಬರುತ್ತೆ, ಪ್ರಮುಖ ಹಬ್ಬಗಳು, ಸಮರ ಕಲೆಗಳು, ವಿವಿಧ ಭಾಗದಲ್ಲಿ ಆಚರಿಸುವಂಥ ವಾಟ್ ವಿ ಕಾಲ್ಡ್ ಆಚರಣೆಗಳು, ರೈಟ್. ಸೊ ಅದಾದ ನಂತರ ಹೊಸ ವರ್ಷ ಇರ್ಬೋದು. ಸೊ ನಿಮಗೆ ಈ 4 ಕಾನ್ಸೆಪ್ಟಲ್ಲಿ ಒಂದು ಕಾನ್ಸೆಪ್ಟ್ ಮೇಲೆ ಕ್ವಶನ್ಸ್ ಇರುತ್ತೆ ನಿಮಗೆ. ಇಲ್ಲ ರಂಗಭೂಮಿ ಮೇಲೆ ಇರುತ್ತೆ, ಬಟ್ ರಂಗಭೂಮಿ ಮೇಲೆ ಕೆಲವಂಥದ್ದು ಕಡಿಮೆ. ಹಬ್ಬ, ಆಚರಣೆ,
ಆಯಿತಾ. ಸಮರ ಕಲೆಗಳು, ಹಬ್ಬ ಆಚರಣೆ, ಸಮರ ಕಲೆ ಮತ್ತೇನಪ್ಪ ಅಂತಂದರೆ ಸೊ ಇವೆರಡನ್ನು ಬಿಟ್ಟರೆ ಈ ಮೂರನ್ನು ಬಿಟ್ಟರೆ ಇದ್ರ ಜೊತೆಗೆ ರೈಟ್ ಸೊ ನಮಗೆ ರಂಗಭೂಮಿ ಇಷ್ಟರ ಮೇಲೆ ಒಂದು ಪ್ರಶ್ನೆನ ಕೇಳುವಂಥ ಸಾಧ್ಯತೆ ಇರ್ತವೆ ರೈಟ್. ಸೊ ಅದನ್ನು ಬಿಟ್ಟರೆ ಸರ್ ಇನ್ನೇನು ನೋಡ್ಕೋಬೇಕಾಗಿದೆ ನಾವು ರೈಟ್. ಸೊ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿ, ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿ ರೈಟ್. ಸೊ ಯುನೆಸ್ಕೋ ಪಾರಂಪರಿಕ ತಾಣಗಳ ಪಟ್ಟಿ ಇದು ಇಲ್ಲ. ಭಾರತದ ಸಂಕೇತಗಳು ಇದು ಇಲ್ಲ ಸರ್ ಅಂತಂದರೆ ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್, ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಅಥವಾ ಪ್ರಶಸ್ತಿಗಳು. ಈ 4ರಲ್ಲಿ ಒಂದು ಪ್ರಶ್ನೆ ಕೇಳ್ತಾ ಹೋಗ್ತಾರೆ. ಈ 4ರಲ್ಲಿ ಒಂದು ಪ್ರಶ್ನೆ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಇರುತ್ತೆ ರೈಟ್. ಸೊ ಅದನ್ನು ಹೊರತುಪಡಿಸಿದರೆ ನಮಗೆ ಭಾರತದ ಸಂಕೇತಗಳು ಅಂತ ಬರ್ತವೆ. ಸೊ ನೆಕ್ಸ್ಟು ಆಯಿತಾ, ಭಕ್ತಿ ಚಳುವಳಿಯ ಮತ್ತು ಸಮಾಜ ಸುಧಾರಕರು, ಇವೆರಡನ್ನು ನಾವು ಆರ್ಟ್ ಆ್ಯಂಡ್ ಕಲ್ಚರಲ್ಲೂ ಓದ್ತಾ ಹೋಗ್ತೀವಿ. ಇಲ್ಲ ಸರ್ ಇತಿಹಾಸದಲ್ಲಿ ನಾವು ಓದಿದ್ದೀವಿ ಅಂತಂದರೆ ಅಲ್ಲಿ ಓದ್ಕೊಳ್ಳಿ, ತೊಂದರೆ ಇಲ್ಲ ರೈಟ್. ಸೊ ಈ ಭಾರತದ ಬುಡಕಟ್ಟು ಜನಾಂಗಗಳು ನೋಡ್ಕೋಬೇಕಾಗುತ್ತೆ ಸ್ನೇಹಿತರೆ, ಭಾರತದ ಬುಡಕಟ್ಟು ಜನಾಂಗಗಳು ನೋಡ್ಕೋಬೇಕಾಗತ್ತೆ. ತಾವು ನೆನಪಲ್ಲಿ ಇಟ್ಕೊಂಡ್ರಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತೆ 6ರಿಂದ 8 ಪ್ರಶ್ನೆಗಳು KS ಪರೀಕ್ಷೆಯಲ್ಲಿ ಬರುವಂಥ ಸಾಧ್ಯತೆ ಇರ್ತವೆ. 6ರಿಂದ 8 ಪರೀಕ್ಷೆಗಳು KS ಪರೀಕ್ಷೆಯಲ್ಲಿ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂಗೆ ಬರುವಂಥ ಸಾಧ್ಯತೆ ಇರ್ತವೆ. ಸರ್ ಈಗ ನನಗೆ ಹಿಂದಿಂದ ಓದಿಲ್ಲ ಸರ್, ಈಗ ಕೊನೆ ಮೂಮೆಂಟಲ್ಲಿ ನಾನು ಏನು ಓದ್ಕೊಳ್ಳಿ, ಎಷ್ಟು ಓದ್ಕೊಳ್ಳಿ, ಸಿಂಪಲಾಗಿ ಹೇಳಿ ಸರ್, ಇದ್ರ ಮೇಲೆ ಪ್ರಶ್ನೆ ಬರೋ ಥರ ಹೇಳಿ ಅಂತನ್ನೋದಾದರೆ ನಾನು ಹೇಳುವಂಥದ್ದು ಕೊನೆಗೆ ನಿಮಗೆಲ್ಲವೂ ಓದೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ತಪ್ಪದೇ ಓದಲೇಬೇಕಾಗಿರುವಂಥದ್ದು ಒಂದು ದೇವಾಲಯದ ವಾಸ್ತುಶಿಲ್ಪ ಓದಲೇಬೇಕಾಗುತ್ತೆ. ಅದಾದ ನಂತರ ಮೊಘಲ್ ವಾಸ್ತುಶಿಲ್ಪ ಓದಲೇಬೇಕಾಗುತ್ತೆ. ಮೊಘಲ್ ವಾಸ್ತುಶಿಲ್ಪ ಅಥವಾ ದೇವಾಲಯದ ವಾಸ್ತುಶಿಲ್ಪ ಪಕ್ಕಾ ಕ್ವಶನ್. ಬೇಕಾದ್ರೆ ಡಿಸೆಂಬರ್ 29ಕ್ಕೆ KS ಎಕ್ಸಾಮ್ ಆದಮೇಲೆ ಪೇಪರ್ ತೊಗೊಂಡು ಬನ್ನಿ. ಸೊ ನಾನು ಮೊಘಲ್ ವಾಸ್ತುಶಿಲ್ಪ ಮತ್ತು ದೇವಾಲಯದ ವಾಸ್ತುಶಿಲ್ಪ ಐದರ್ ಆನ್ ದಟ್ ಆರ್ ದಿಸ್ ಇವೆರಡಲ್ಲಿ ಒಂದ್ರ ಮೇಲೆ ಗ್ಯಾರಂಟಿ ಪ್ರಶ್ನೆ ಇದೆ, ನಾನು ತೋರಿಸ್ತೀನಿ. ಸೊ ಹಾಗಾಗಿ ನೀವು ಓದಲೇಬೇಕಾಗುತ್ತೆ ರೈಟ್. ದೇವಾಲಯದ ವಾಸ್ತುಶಿಲ್ಪವನ್ನು ಓದ್ತಾ ಹೋಗಿ. ನೃತ್ಯ ಪ್ರಕಾರಗಳ ಮೇಲೆ ಪಕ್ಕಾ ಕ್ವಶನ್ಸ್ ಇರುತ್ತೆ. ಡ್ಯಾನ್ಸ್ ಫಾರ್ಮೆಟ್, ಪರ್ಫಾರ್ಮಿಂಗ್ ಆರ್ಟ್ಸ್ ಅಂತಲೇ ಕರಿತೀವಿ ಆ್ಯಕ್ಚುಲಿ. ಸೊ ಅದರಲ್ಲಿ ಆಯಿತಾ ಈ ನೃತ್ಯ ಇರ್ಬೋದು, ಸಂಗೀತ ಇರ್ಬೋದು, ಜೊತೆಗೆ ವರ್ಣಚಿತ್ರಗಳಿರ್ಬೋದು, ಇವುಗಳ ಮೇಲೆ ಒಂದು ಗ್ಯಾರಂಟಿ ಕ್ವಶನ್ಸ್ ಇರುತ್ತೆ. ಸೊ ಹಾಗಾಗಿ ಅದನ್ನು ನೋಡ್ಕೊಳ್ಬೇಕಾಗದಂಥ ಅನಿವಾರ್ಯತೆ ನಿಮ್ಮ ಮೇಲಿದೆ ರೈಟ್. ಸೊ ಇಲ್ಲ ಸರ್ ನಾನು ಏನೂ ನೋಡ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ನೀವು ನೋಡ್ಕೊಳ್ಳೇಬೇಕಾಗಿರುವಂಥದ್ದು ರೈಟ್. ಸೊ ದೇವಾಲಯದ ವಾಸ್ತುಶಿಲ್ಪ, ಮೊಘಲ್ ವಾಸ್ತುಶಿಲ್ಪ, ಆಧುನಿಕ ಭಾರತದ ವಾಸ್ತುಶಿಲ್ಪ, ಅದು ವಾಸ್ತುಕಲೆ, ಶಿಲ್ಪಕಲೆ, ಇವೆರಡು ಚಾಪ್ಟರ್ ಮಿಸ್ ಮಾಡದೆ ನೋಡ್ಕೊಳ್ಳಿ. ಅದಾದ ನಂತರ ನೃತ್ಯ ಪ್ರಕಾರಗಳು, ಸಂಗೀತ ಮತ್ತು ರೈಟ್ ರಂಗಭೂಮಿ, ಇವುಗಳ ಮೇಲೆ ಒಂದು ಸಲ ನೋಡ್ಕೊಳ್ಳಿ ಆಯಿತಾ. ಸೊ ಅದಾದ ನಂತರ ನೋಡ್ಕೋಬೇಕಾಗಿರುವಂಥದ್ದು ಸರ್ ಭಾಳ ಇಂಪಾರ್ಟೆಂಟು, ನಾನು ನೋಡ್ಕೊಂಡೇ ಬರ್ತೀನಿ ಅಂದರೆ ಉತ್ಸವಗಳು, ಆಚರಣೆಗಳು ರೈಟ್ಸ್. ಅದಾದಮೇಲೆ ವಿವಿಧ ಭಾಗಗಳಲ್ಲಿ ಆಚರಿಸುವ ಹೊಸ ವರ್ಷಗಳು ರೈಟ್ಸ್, ಇವುಗಳ ಬಗ್ಗೆ ಒಂದು ಸಲ ನೋಡ್ಕೋಬೇಕಾಗತ್ತೆ. ಇಷ್ಟು ವಿಚಾರಗಳನ್ನು ನೋಡಿಕೊಂಡ್ರೆ KS ಪರೀಕ್ಷೆಗೆ ಅಥವಾ ಮತ್ತಿನ್ಯಾವುದೇ ಪರೀಕ್ಷೆಗೆ ಆರ್ಟ್ ಆ್ಯಂಡ್ ಕಲ್ಚರ್ಗೆ ಸಂಬಂಧಪಟ್ಟಂತೆ ಸಾಕಾಗುತ್ತೆ. ಸೊ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ನಿಮ್ಮ ಸ್ನೇಹಿತರಿಗೂ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.